ಇವತ್ತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಜಕೀಯಕ್ಕೆ ಕಾರಣವಾಗಿರೋದು BPL ಕಾರ್ಡ್ ರದ್ದಾಗುವ ವಿಚಾರ. ಈ ವಿಚಾರವಾಗಿ ಜಟಾಪಟಿ ಅಂತೂ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಡವರು ಇವತ್ತು ತಮ್ಮ BPL ಕಾರ್ಡ್ ಇರುತ್ತಾ ಇರಲ್ವಾ, ರಾತ್ರಿ ಆಗಿ ಬೆಳಗಾಗೋಷ್ಟರಲ್ಲಿ ಅದು ಇರಲ್ವಾ ಅನ್ನೋ ಅನುಮಾನದಲ್ಲಿ ಅವರು ಕಾಲವನ್ನು ದೂಡ್ತಾ ಇದ್ದಾರೆ. ಬಡವರ ಮೇಲೆ ಇವತ್ತು ಸರ್ಕಾರ ಪ್ರಯೋಗವನ್ನು ಮಾಡೋದಕ್ಕೆ ಹೊರಟಿದ್ಯಾ? 14 ಲಕ್ಷ BPL ಕಾರ್ಡ್ ರದ್ದಾಯ್ತಾ? ಹಾಗಾದರೆ ರಾಜ್ಯದಲ್ಲಿ 14 ಲಕ್ಷ BPL ಕಾರ್ಡ್ ರದ್ದಾಗಿದ್ಯಾ? ಹಾಗಾದರೆ ತಪ್ಪಾಗಿದ್ದಲ್ಲಿ, ತಪ್ಪಾಗಿರೋದಲ್ಲಿ ಮಾಡಿದಾದ್ರೂ ಯಾರು ಈ ತಿಪ್ಪನ್ನ? ಬಡ ಕುಟುಂಬಗಳ ಸುತ್ತ ಬೇಲಿ ಹಾಕ್ತಿರೋದು ಯಾಕೆ? ಇದು ಇವತ್ತಿನ ದೊಡ್ಡ ಸುದ್ದಿ. ರಾಜ್ಯದಲ್ಲಿ 14 ಲಕ್ಷ BPL ಕಾರ್ಡ್ ರದ್ದಾಯ್ತಾ? BPL ತಪ್ಪು ಆಗಿದ್ದಲ್ಲಿ ಮಾಡಿದಾದ್ರೂ ಯಾರು? ಬಡ ಕುಟುಂಬಗಳ ಸುತ್ತ ಬೇಲಿ ಹಾಕ್ತಿರೋದು ಯಾರು? BPL ಕಾರ್ಡ್ ವಿಚಾರದಲ್ಲೂ ರಾಜಕೀಯ ಬೇಕಾ? ಕಾಂಗ್ರೆಸ್ ಸರ್ಕಾರವನ್ನು ಕಾಡ್ತಾ ಇದೆಯಾ ಗ್ಯಾರಂಟಿ ಭಯ? BPL ಕಾರ್ಡ್ಗಳ ರದ್ದು ಸುತ್ತ ಷರತ್ತುಗಳು ಈಗ ಅನ್ವಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥ ಪ್ರಶ್ನೆ ಇದು. ಇವತ್ತು ಎಷ್ಟೋ ಜನ BPL ಕಾರ್ಡ್ ಬಳಕೆದಾರರು ತಿಂಗಳಿಗೆ ಬರುವಂಥ ರೇಷನನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ. ಕೂಲಿ ಮಾಡಿಕೊಂಡು, ದಿನ ಕೂಲಿಯನ್ನು ಮಾಡಿಕೊಂಡು ಬರುವಂಥ ದುಡ್ಡಿನಲ್ಲಿ ದಿನವನ್ನು ದುಡ್ತಿರ್ತಾರೆ. ಆದರೆ ಮಧ್ಯಮ ವರ್ಗದವ್ರದ್ದು ಹಾಗಲ್ಲ. ತಿಂಗಳ ಸಂಬಳ ಕಾಯ್ತಾ ಇರ್ತಾರೆ. ತಿಂಗಳ ಸಂಬಳ ಬರ್ತಾ ಇದ್ದಂಗೆ ಬೇಕಾಗುವಂಥ ತಿಂಗಳಿಗೆ ರೇಷನ್ನ ತಂದು ಹಾಕೋತಾರೆ. ನೀವು ಶ್ರೀಮಂತರು ಇರ್ತಾರಲ್ಲ, ಅವ್ರಿಗೆ ಯಾವಾಗ ಏನು ಬೇಕೋ ಏನು ಅನಿಸುತ್ತೋ ತಿಂತಾರೆ. ಅವರೇ ಹೋಗಿ ತೊಗೊಂಬರ್ಬೇಕು ಅಂತಲ್ಲ, ಕೆಲಸದಾಳುಗಳಿರ್ತಾರೆ, ಹೋಗಿ ತೊಗೊಂಬರ್ತಾರೆ. ಅವ್ರು ಬೇಕಾದನ್ನು ಮೆನುನ ರೆಡಿ ಮಾಡಿಕೊಡ್ತಾರೆ, ತಿಂತಾರೆ. ಆದರೆ ಬಡಬಗ್ಗಲಿರೋ ಜೊತೆಯಲ್ಲಿ ಆಟ ಆಡ್ತಾ ಇದೆಯಾ ಸರ್ಕಾರ? ಎಷ್ಟು ಜನ ಇವತ್ತು BPL ಕಾರ್ಡ್ ಬಳಕೆದಾರರಿದ್ದಾರೆ? ಓಕೆ, ಇನ್ಕಮ್ ಟ್ಯಾಕ್ಸ್ ಏನು ಯಾರೆಲ್ಲ ಫೈಲ್ ಮಾಡಿರ್ತಾರೋ ಕೊಡೋದು ಬೇಡ, ಒಪ್ಕೊಳ್ಳೋಣ. ಆದರೆ ಈಗ ಅಪ್ಪ ಅಮ್ಮನ ಬಿಟ್ಟು ಮಕ್ಕಳು ದೂರ ಇರ್ತಾರೆ. ಮಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರುತ್ತೆ ಅಂತೇಳಿ ಅಪ್ಪ ಅಮ್ಮನಿಗೆ ನೀವು ಕಟ್ ಮಾಡಿಬಿಡ್ತೀರಾ? ಮಗ ಎಲ್ಲೋ ಇರ್ತಾನೆ, ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ. ಇದು ಈಗ ಇರುವಂಥ ಗೊಂದಲ. ಸೊ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಆದಾಯ ಎಷ್ಟಿರಬೇಕು? 12,000 ರೂಪಾಯಿ. 12,000 ರೂಪಾಯಿ ಮೀರಬಾರ್ದು ಅಂತೇಳಿ ಕಂಡೀಷನ್ ಹಾಕಿದ್ರೆ 12,000 ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿ 2 ಮೂಟೆ ಅಕ್ಕಿ ತಂದ್ರೇನೆಲ್ಲ ಆಗೋಗುತ್ತೆ. 4-5 ಸಾವಿರ ರೂಪಾಯಿ. ಇನ್ನು 12,000 ರೂಪಾಯಿ ಮೀರಬಾರ್ದು ಅಂದರೆ ಏನರ್ಥ? ನೋಡೋಣ. ಒಂದು ಸಚಿವರು ಮಾತಾಡಿದ್ದಾರೆ ಈ ಬಗ್ಗೆ. ಅವ್ರು ಏನು ಹೇಳಿದ್ದಾರೆ, MB ಪಾಟೀಲ್ ಅವರು ಹಾಗೆ DK ಶಿವಕುಮಾರ್ ಅವರು. ಮೊದಲಿಗೆ ಕೇಳಿಸ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಯಾರು ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದರೆ, ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂಥದ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ? ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ,
ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ? ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಯಾರ್ಯಾರ BPL ಕಾರ್ಡ್ ರದ್ದಾಗುತ್ತೆ, ಕ್ವಿಕ್ಕಾಗಿ ಒಂದಷ್ಟು ಪಾಯಿಂಟ್ಸ್ಗಳಿದೆ, ನೋಡ್ಕೊಂಬರೋಣ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ, ರಾಜ್ಯದಲ್ಲಿ BPL ಕಾರ್ಡ್ ಬಳಕೆದಾರರು ಯಾರಿದ್ದೀರಿ ಅವರಲ್ಲಿ ಯಾರ BPL ಕಾರ್ಡ್ ರದ್ದಾಗುತ್ತೆ ಅನ್ನೋದು ಪ್ರಮುಖವಾದಂಥ ಅಂಶ. ಸೊ ನೋಡಿ, ಇಲ್ಲಿ ತೆರಿಗೆ ಪಾವತಿ ಮಾಡುವ ಜನರಿಗೆ BPL ಕಾರ್ಡ್ ಭಾಗ್ಯ ಇರೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಆದಾಯ 12,000 ಮೀರಬಾರ್ದು, ಗ್ರಾಮೀಣ ಪ್ರದೇಶದಲ್ಲಿ. ಇನ್ನು ನಗರ ಭಾಗದಲ್ಲಿ, ನಗರದಲ್ಲಿರುವಂಥ ನಿವಾಸಿಗಳು ಅವರ ಗರಿಷ್ಠ ಆದಾಯ 17,000 ಮೀರುವಂತಿಲ್ಲ ಅಂತೆ. ಕುಟುಂಬ ಅಂದರೆ BPL ಕಾರ್ಡ್ ಬಳಕೆದಾರರು 12,000 ಮೀರಿರಬಾರ್ದು ಗರಿಷ್ಠ ಆದಾಯ. ನೀವು ನಗರದಲ್ಲಿದ್ದರೆ, ಅಂದರೆ ಸಿಟಿನಲ್ಲಿ ಇದ್ದರೆ, ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತಂದರೆ ನಿಮ್ಮ ಆದಾಯ 17,000 ಮೀರಿರಬಾರ್ದು, ಆಗ ನಿಮ್ಮ BPL ಕಾರ್ಡ್ ರದ್ದಾಗೋದಿಲ್ಲ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿರೋರು 12,000 ಮೀರಿರಬಾರ್ದು, ಆಗ ನಿಮ್ಮ BPL ಕಾರ್ಡ್ ರದ್ದಾಗೋದಿಲ್ಲ. ಇನ್ನು ಕೌಟುಂಬಿಕ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆ ಉದ್ಯೋಗಿಗಳಿಗೂ ಕೂಡ ಈ ಕಾರ್ಡ್ ಇರೋದಿಲ್ಲ. BPL ಕಾರ್ಡ್ ಯಾರಿಗೆ ಇರೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಯಾರ ಹತ್ರ ಇದ್ದರೆ ಯಾರ್ದು ರದ್ದಾಗುತ್ತೆ ಅಂತಲೂ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಕುಟುಂಬ ವಾರ್ಷಿಕ ಆದಾಯ 1,00,000ಕ್ಕಿಂತ 20,000 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಅನುದಾನ ರಹಿತ ಶಾಲೆ ನೌಕರಿಗೂ ಕೂಡ ಕಾರ್ಡ್ ಇರೋದಿಲ್ಲ. 7.5 ಎಕರೆ ಭೂಮಿ ಉಳ್ಳವರಿಗೂ ಕೂಡ ಈ BPL ಕಾರ್ಡ್ ಸಿಗೋದಿಲ್ಲ. ನೀವು ಶಾಲೆನ ಕೆಲಸ ಮಾಡ್ತಾ ಇದ್ರೆ, ಅಥವಾ ಅನುದಾನಿತ ಶಾಲೆ ಆಗಿರ್ಬೋದು ಅಥವಾ ಅನುದಾನ ರಹಿತ ಶಾಲೆ ಆಗಿರ್ಬೋದು, ಆ ಶಾಲೆಯಲ್ಲಿ ಇರುವಂಥ ನೌಕರಿಗೂ ಕೂಡ BPL ಕಾರ್ಡ್ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ ವಾಹನ ಅಂದರೆ ಕಾರು, 4 ಚಕ್ರದ 4 ವೀಲ್ ವೈಟ್ ಬೋರ್ಡ್ ಕಾರ್ ಇರೋರಿಗೂ ಕೂಡ BPL ಕಾರ್ಡ್ ಇರೋದಿಲ್ಲ. ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರೆಗೂ ಕೂಡ ಈ ಕಾರ್ಡ್ ಇಲ್ಲ. ಒಂದು ವೇಳೆ ಇದೆಲ್ಲವನ್ನು ಕೂಡ ನೀವು ಮಾಡ್ತಾ ಇದ್ರೆ, ನಿಮ್ಮ ಹತ್ರ BPL ಕಾರ್ಡ್ ಆಗಲೂ ಇದ್ದರೆ, ನೀವು ಕರೆಂಟ್ ಬಿಲ್ 450 ರೂಪಾಯಿಗಿಂತ ಜಾಸ್ತಿ ಕಟ್ತಾ ಇದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ನೆಕ್ಸ್ಟ್, ವೈಟ್ ಬೋರ್ಡ್ 4 ವೀಲ್ ಕಾರ್ ಇದ್ದರೆ ಆಗ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ನಿಮ್ಮ ವಾರ್ಷಿಕ ಆದಾಯ, ಕೌಟುಂಬಿಕ ವಾರ್ಷಿಕ ಆದಾಯ 1,00,000ಕ್ಕಿಂತ 20,000 ರೂಪಾಯಿ ಮೀರಿರಬಾರ್ದು. ನಿಮ್ಮ ವೈಯಕ್ತಿಕ ಆದಾಯ ಗ್ರಾಮೀಣ ಭಾಗದಲ್ಲಿದ್ದರೆ 12,000 ಮೀರಿರಬಾರ್ದು. ನಗರ ಭಾಗದಲ್ಲಿ ವಾಸ ಮಾಡ್ತಾ ಇದ್ದರೆ 17,000 ರೂಪಾಯಿ ಮೀರಿರಬಾರ್ದು. ಇದೆಲ್ಲ ಕಂಡೀಷನ್ಗಳಿದೆ. ಈ ಕಂಡೀಷನ್ಗಳೆಲ್ಲವನ್ನು ಕೂಡ ಗಮನಿಸಿ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಇನ್ನು